ಇನ್ನು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯ ವನಿತೆಯರು ಕಮಾಲ್ ಮಾಡಿದ್ದಾರೆ. ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಅವರು ಚಿನ್ನ ಪಡೆದಿದ್ದಾರೆ. ಪ್ಯಾರಾ ಶಾಟ್ಪುಟ್ F57 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಿರೋದು ಪ್ರಥಮ ಬಾರಿ ಗೆದ್ದಿರೋದು. ಇದೊಂದು ಇತಿಹಾಸ. ಇದು 9.81 ಮೀಟರ್ ದೂರಕ್ಕೆ ಗುಂಡು ಎಸೆದಿದ್ದಾರೆ ಶರ್ಮಿಳಾ. ಇದೊಂದು ಲೆಕ್ಕದಲ್ಲಿ ಶರ್ಮಿಳಾ ಅವ್ರದ್ದು ದಾಖಲೆ. ಇದು ಗುಂಡು ಎಸೆತದಲ್ಲಿ ಇತಿಹಾಸ. ಬರೀ ಇಷ್ಟು ಮಾತ್ರ ಅಲ್ಲ, ಈ ಗುಂಡು ಎಸೆತದಲ್ಲಿ ಈ ಕನ್ನಡತಿ ಶಿಲ್ಪಾ ಪದಕವನ್ನು ಗೆದ್ದಿದ್ದಾರೆ. ಕಂಚಿನ ಪದಕ. ಕನ್ನಡತಿ ಶಿಲ್ಪಾ 7.26 ಮೀಟರ್ ಎಸೆದ್ರವರು ಕಂಚಿನ ಪದಕ ಗೆದ್ದರು. ಪ್ಯಾರಾ ಅಥ್ಲೀಟ್ ಕೆ ಶಿಲ್ಪಾ ಒಂದು ಲೆಕ್ಕದಲ್ಲಿ ರಾಜ್ಯಕ್ಕೆ ಹೆಮ್ಮೆ. KR ನಗರದ ಒಂದು ಪುಟ್ಟ ಗ್ರಾಮದಿಂದ ಬಂದಿರುವಂಥವ್ರು. ಕಂಚುಗಾರಕೊಪ್ಪಲು ಅನ್ನೋದು ಇವ್ರ ಊರಿನ ಹೆಸರು. ಈ ಪಾಪ ಈ 4ನೇ ವಯಸ್ಸಲ್ಲೇ ಅವರು ಕಾಲು ಕಳ್ಕೊಂಬಿಟ್ರು ಆಕ್ಸಿಡೆಂಟಲ್ಲಿ. ಬಡ ರೈತ ಕುಟುಂಬದಲ್ಲಿ ಬಂದಿರುವಂಥವ್ರು, ಆದರೆ ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಡತನ ಇರಲಿಲ್ಲ. ಹಾಗಾಗಿ ಶಿಲ್ಪಾ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಸಾಧನೆಯನ್ನು ಮಾಡಿದ್ದಾರೆ. ಟೈಮ್ ಅಟೆಂಡ್ ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ಸೊ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು. ಸತ್ಯ ಸರ್ ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನನ್ನ ಕೋಚ್ ಬಂದು SD ಇಶಾಂತ್ ಸರು, ರಾಘವೇಂದ್ರ ಸರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪುಷ್ಪ ಮ್ಯಾಮು ಸಹ ನಮ್ಮ ಕ್ಯಾಂಪಲ್ಲೆಲ್ಲ ಇದ್ದು ಸಪೋರ್ಟ್ ಮಾಡಿದ್ದಾರೆ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಸಹ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸರ್ಕಾರ, ಗೌರ್ನಮೆಂಟ್ ಆಫ್ ಇಂಡಿಯಾ ಹಾಗೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯ ವನಿತೆಯರು ಕಮಾಲ್ ಮಾಡಿದ್ದಾರೆ. ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಅವರು ಚಿನ್ನ ಪಡೆದಿದ್ದಾರೆ. ಪ್ಯಾರಾ ಶಾಟ್ಪುಟ್ F57 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಿರೋದು ಪ್ರಥಮ ಬಾರಿ ಗೆದ್ದಿರೋದು. ಇದೊಂದು ಇತಿಹಾಸ. ಇದು 9.81 ಮೀಟರ್ ದೂರಕ್ಕೆ ಗುಂಡು ಎಸೆದಿದ್ದಾರೆ ಶರ್ಮಿಳಾ. ಇದೊಂದು ಲೆಕ್ಕದಲ್ಲಿ ಶರ್ಮಿಳಾ ಅವ್ರದ್ದು ದಾಖಲೆ. ಇದು ಗುಂಡು ಎಸೆತದಲ್ಲಿ ಇತಿಹಾಸ. ಬರೀ ಇಷ್ಟು ಮಾತ್ರ ಅಲ್ಲ, ಈ ಗುಂಡು ಎಸೆತದಲ್ಲಿ ಈ ಕನ್ನಡತಿ ಶಿಲ್ಪಾ ಪದಕವನ್ನು ಗೆದ್ದಿದ್ದಾರೆ. ಕಂಚಿನ ಪದಕ. ಕನ್ನಡತಿ ಶಿಲ್ಪಾ 7.26 ಮೀಟರ್ ಎಸೆದ್ರವರು ಕಂಚಿನ ಪದಕ ಗೆದ್ದರು. ಪ್ಯಾರಾ ಅಥ್ಲೀಟ್ ಕೆ ಶಿಲ್ಪಾ ಒಂದು ಲೆಕ್ಕದಲ್ಲಿ ರಾಜ್ಯಕ್ಕೆ ಹೆಮ್ಮೆ. KR ನಗರದ ಒಂದು ಪುಟ್ಟ ಗ್ರಾಮದಿಂದ ಬಂದಿರುವಂಥವ್ರು. ಕಂಚುಗಾರಕೊಪ್ಪಲು ಅನ್ನೋದು ಇವ್ರ ಊರಿನ ಹೆಸರು. ಈ ಪಾಪ ಈ 4ನೇ ವಯಸ್ಸಲ್ಲೇ ಅವರು ಕಾಲು ಕಳ್ಕೊಂಬಿಟ್ರು ಆಕ್ಸಿಡೆಂಟಲ್ಲಿ. ಬಡ ರೈತ ಕುಟುಂಬದಲ್ಲಿ ಬಂದಿರುವಂಥವ್ರು, ಆದರೆ ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಡತನ ಇರಲಿಲ್ಲ. ಹಾಗಾಗಿ ಶಿಲ್ಪಾ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಸಾಧನೆಯನ್ನು ಮಾಡಿದ್ದಾರೆ. ಟೈಮ್ ಅಟೆಂಡ್ ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ಸೊ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು. ಸತ್ಯ ಸರ್ ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನನ್ನ ಕೋಚ್ ಬಂದು SD ಇಶಾಂತ್ ಸರು, ರಾಘವೇಂದ್ರ ಸರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪುಷ್ಪ ಮ್ಯಾಮು ಸಹ ನಮ್ಮ ಕ್ಯಾಂಪಲ್ಲೆಲ್ಲ ಇದ್ದು ಸಪೋರ್ಟ್ ಮಾಡಿದ್ದಾರೆ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಸಹ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸರ್ಕಾರ, ಗೌರ್ನಮೆಂಟ್ ಆಫ್ ಇಂಡಿಯಾ ಹಾಗೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.